ಅವ್ರು ಸಿಲಿಂಡರ್ ಪ್ರತಿದಿನ ಉಪಯೋಗಿಸ್ತಾರೆ. ಇದರಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನಿಂದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPL HPCL 3 ಕೇಂದ್ರಕ್ಕೆ ಸಂಬಂಧಪಟ್ಟವು. ಅಲ್ಲಿ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೇನು ತೊಂದರೆ ಇಲ್ಲ, ರೇಟು ಜಾಸ್ತಿ ಇಲ್ಲ. ಯಾರು ಬೇರೆ ಅದರ್ ದೆನ್ ಈ 3 ಕಂಪ್ನಿ ಬಿಟ್ಟು ಪ್ರೈವೇಟ್ ಕಂಪ್ನಿಗಳಲ್ಲಿ ತಗೊತಾ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಕಾರಣಕ್ಕಿಂತ ಕಷ್ಟ ಪರಿಸ್ಥಿತಿಯಲ್ಲಿ ರೇಟನ್ನು ಜಾಸ್ತಿ ಮಾಡಬಾರ್ದು. ನಿಮ್ಗೆ ಏನು ಬಂದಿದೆ ಅದನ್ನು ಸಮವಾಗಿ ಹಂಚಿಕೆ ಮಾಡಬೇಕು. ಆಟೋ ಸಿಲಿಂಡರ್ಸು ನಾವು 100% ಕೊಡ್ತಾಯಿದ್ದೀವಿ. 3,000 ಕನ್ಸ್ಯೂಮ್ ಮಾಡ್ತಾಯಿದ್ದು ನಮ್ಮ ಪಟ್ಟಿಯಲ್ಲಿ, ಸರ್ಕಾರದ ಪಟ್ಟಿಯಲ್ಲಿ ಅವರೆಲ್ಲರಿಗೂ ಕೊಡ್ತಾಯಿದ್ದೀವಿ. ವಿನಾಕಾರಣವಾಗಿ ಅವರು ಆತಂಕ ಮಾಡೋದು, ಡಿಮ್ಯಾಂಡ್ ಸೃಷ್ಟಿ ಮಾಡೋದು ಇವಕ್ಕೆ ಅವಕಾಶ ಇಲ್ಲ. ಮತ್ತು ಕೇಂದ್ರ ಸರ್ಕಾರ ಕೂಡ ತಿಳಿಸಿದ್ದೀವಿ, ಈ ಪ್ರೈವೇಟ್ನವರು ರೇಟ್ ಜಾಸ್ತಿ ಮಾಡ್ತಾಯಿದ್ದಾರೆ, ಅದರ ಮೇಲೆ ನೀವು ನಿರ್ಬಂಧ ಮಾಡಬೇಕು. ಏನು ಸೆಂಟ್ರಲ್ ಆಯಿಲ್ ಕಾರ್ಪೊರೇಷನ್ಸ್ ರೇಟ್ ಕೊಡ್ತದೆ ಆ ರೇಟ್ಗೆ ಅವ್ರು ಕೊಡುವಂಥದ್ದನ್ನು ಮಾಡಬೇಕು ಅಂತೇಳಿ ಕೂಡ ಕೇಂದ್ರ ಸರ್ಕಾರ ಪತ್ರವನ್ನು ಬರೆದಿದೆ.